ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, 1,30,000 ಜನ ನೋಡಿದ್ದಾರೆ. ಅದ್ರದ್ದು ವಿಡಿಯೋ ಎಲ್ಲ ಪ್ರತಿಯೊಂದು ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ಅದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ. ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ, ಇಷ್ಟ ಆಗಿರೋದಕ್ಕೆ 1,30,000 ಜನ ನೋಡಿದ್ದೀರಾ. ದಯವಿಟ್ಟು 83% ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ವಿಡಿಯೋ ನೋಡಿದ್ದೀರಾ. ದೇವರ ಆಶೀರ್ವಾದ ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗೆ ದುಡ್ಡು ಬರ್ತಾ ಇದೆ. ನಿಮಗೂ ಮತ್ತು ನನ್ನ ಯೂಟ್ಯೂಬ್ಗೂ ತುಂಬ 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 ಧನ್ಯವಾದ ಹೇಳ್ತೀನಿ. ಮತ್ತು ಯೂಟ್ಯೂಬ್ ಮಾಡೋರು ಖುಷಿಯಿಂದ ಮಾಡಿ, ಸಬ್ಸ್ಕ್ರೈಬರ್ ಆಗಿಲ್ಲ, ವಾಚ್ ಅವರ್ ಆಗಲಿಲ್ಲ ಅಂತ ಹೇಳಿ ಮಾಡಬೇಡಿ. ನಾವು ಒಂದು 4 ಮೂಲೆಯಿಂದ ಮಾಡ್ತಾಯಿದ್ದೀವಿ ಅಂದರೆ ಒಂದಲ್ಲ ಒಂದು ದಿನ ವೀಡಿಯೋ ವೈರಲ್ ಆಗುತ್ತೆ. ನಂದು ಹಳೆ ವೀಡಿಯೋ ಎಲ್ಲ ಇವಾಗ ವೈರಲ್ ಆಗ್ತಾಯಿದೆ. ನಾನು ತೋರಿಸ್ತೀನಿ ನೋಡಿ ಇಲ್ಲಿ. ನಂದು 1 ವರ್ಷದ ಹಿಂದಿನ ವೀಡಿಯೋ ಎಲ್ಲ, 1 ವರ್ಷದ ಹಿಂದೆ ಒಂದು ಸೀರೆ ಒಳಗಡೆ ಒಂದು ತೊಡೆ ಸಂದಿ ಕೊರಿಬಾರ್ದು ಅನ್ನೋದಕ್ಕೋಸ್ಕರ, ಬೇಸಿಗೆಗಾಲ ಇವಾಗ ತೊಡೆ ಸಂದಿ ಕೊರಿಬಾರ್ದು ಅನ್ನೋದಕ್ಕೆ ಒಂದು ಶಾರ್ಟ್ಸ್ ಹಾಕ್ಕೊಳ್ಳಿ ಅಂತ ಒಂದು ವಿಡಿಯೋ ಹಾಕಿದೆ. ಈ ತಿಂಗಳು ನಂದು ಒಂದು 10,000 ಮೇಲೆ ಓಡಿದೆ ಆ ವಿಡಿಯೋ. ಹಳೆ ವಿಡಿಯೋ ಅದು, 1 ವರ್ಷದ ಹಿಂದಿನ ವಿಡಿಯೋ ಇವಾಗ ಓಡ್ತಾ ಇದೆ. ಹಾಗೆ ನಾನು ಹೇಳೋದು, ಲೈವ್ ಕಡೆನೂ ಗಮನ ಕೊಡಿ. ವಾಚ್ ಅವರ್ ಮಾಡ್ಕೊಬೇಕಾದ್ರೆ ಲೈವ್ ಮಾಡಬೇಕು, ಲೈವ್ ಕಡೆನೂ ಗಮನ ಕೊಡಿ. ವಿಡಿಯೋ ದಿನ ಒಂದು ಇಲ್ಲ 2 ದಿನಕ್ಕೊಂದಾದರೂ ವಿಡಿಯೋ ಕಡೆ ಗಮನ ಕೊಡಿ. ವಿಡಿಯೋ ಇವತ್ತಲ್ಲ ನಾಳೆ ವೈರಲ್ ಆಗುತ್ತೆ, ಲೈವು ವೈರಲ್ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಯೂಟ್ಯೂಬ್ ಮಾಡೋರಿಗೆ ಖಂಡಿತ ನಿಮ್ಗೆ ಏನಾದರೂ ಬೇರೆ ರೀತಿ ಏನಾದರೂ ಮಾಹಿತಿ ಬೇಕು ಅಂದರೆ ನನಗೆ ಗೊತ್ತಿರೋದು ಕಮೆಂಟ್ ಮಾಡಿ, ನಾನು ಅಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನನ್ನದು ವೀಡಿಯೋಗಳು ನಾನು ತೋರಿಸ್ತೀನಿ. ಎಷ್ಟೆಷ್ಟು ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ನಿಮಗೆ ವಾಚ್ ಅವರು, ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಇವಾಗ ನೋಡಿ, ನಂದು 1,30,000 ವಿಡಿಯೋ ಇಷ್ಟು ಜನ ನೋಡಿದ್ದಾರೆ. 1,30,000 ಜನ ನೋಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿರೋದು 83%. ಇನ್ನು ಮಿಕ್ಕಿದವರು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡಿರೋರೆ ನನಗೆ 17% ಅಷ್ಟೇ. 83,000 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗಿವಾಗ 53 ವರ್ಷ. ನಾನು ಏನೂ ಓದಿಲ್ಲ. 7ನೇ ಕ್ಲಾಸು ಓದಿರೋದು, 8ನೇ ಕ್ಲಾಸ್ ಫೇಲು. ಮುಂದೆ ಓದಿಲ್ಲ, ನನಗೆ ಇಂಗ್ಲೀಷ್ ಅಷ್ಟು ಓದಕ್ಕೆ ಬರಲ್ಲ. 9 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ಏನೋ ಒಂದು ನನ್ನದು ಜೀವನ ನಾನು ಮಾಡ್ತಾಯಿದ್ದೀನಿ. ಒಂದು ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಅಂದರೆ ಅದು ನಿಮ್ಮೆಲ್ಲರೂ ಪ್ರೀತಿ, ದೇವರ ಆಶೀರ್ವಾದ, ನನ್ನ ಶ್ರಮ 3 ಮಿಕ್ಸ್ ಆಗಿರೋದಕ್ಕೆ ಇಷ್ಟು ಬಂದಿರೋದು. ನಿಮ್ಮೆಲ್ಲರೂ ಪ್ರೀತಿಯಿಂದ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಗೋಲ್ಡನ್ ಬಟನು ಬರುತ್ತೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಈ ವಯಸ್ಸಲ್ಲಿ ಯೂಟ್ಯೂಬ್ ಮಾಡಿದ್ದೀನಿ ಅಂದರೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತಲ್ವ. ಇಷ್ಟು ವರ್ಷ ಇಲ್ದೋಳು, ಏನು ಓದಿಲ್ಲದೆ ಇರೋಳು ಇವಾಗ ಯೂಟ್ಯೂಬ್ ಮಾಡಿದ್ದಾಳೆ ಅಂದರೆ ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ. 4 ಜನದ ಕೈಯಲ್ಲಿ ಚೀತು ಅಂತ ಒಂದು ಮೂಲೆ ಗುಂಪಾಗಿರೋಳು ಇವತ್ತು ಯೂಟ್ಯೂಬ್ ಮಾಡಿ ಒಂದು ಹೆಸರು ಮಾಡಿದ್ದೀನಿ, ಒಂದು ದುಡ್ಡು ಮಾಡಿದ್ದೀನಿ, ಒಂದು ನನ್ನ ಹೊಟ್ಟೆಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದೆಲ್ಲ ನಿಮ್ಮೆಲ್ಲರೂ ಬೆಂಬಲದಿಂದ. ದಯವಿಟ್ಟು ಇನ್ನೂ ನನಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಇವಾಗ ಇತ್ತೀಚೆಗೆ 1 ವಾರದಿಂದ ನನ್ನ ವೀಡಿಯೋಗಳನ್ನ ತುಂಬ ಜನ ನೋಡ್ತಾ ಇದ್ದೀರಾ. ನಿಮ್ಮದು ನಾನು ಹೇಳಿರೋದೊಂದು ಸ್ಟೋರಿನ ನನ್ನದೇ ಸ್ಟೋರಿ ಹೇಳಿದ್ದೀರಾ ನೀವು ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಒಂದೊಂದು ಕಮೆಂಟ್ ನೋಡಿ. ಮತ್ತು ನಾನು ಹೇಳೋದು, ಲೈಕ್ ಕೊಡಿ. ಲೈಕ್ ಕೊಟ್ಟು ವಿಡಿಯೋ ನೋಡಿ. ಲೈಕ್ ಪಕ್ಕ ಹೈಪ್ ಅಂತ ಇರುತ್ತೆ. 1 ವಾರಕ್ಕೆ 3 ಹೈಪ್ ಕೊಡ್ಬೋದು. ದಯವಿಟ್ಟು ಹೈಪ್ ಕೊಡಿ. ನನಗೆ ಅಂತ ಹೇಳಲ್ಲ, ನಿಮ್ಗೆ ಯಾರು ವಿಡಿಯೋ ಇಷ್ಟ ಆಗುತ್ತೆ ಅವ್ರಿಗೆ ಹೈಪ್ ಕೊಡಿ. ಆಮೇಲೆ ನಾನು ಹೇಳೋದು, ನಿಮಗೆ ಆ ಕಮೆಂಟ್ ಓದಿ, ಕಮೆಂಟ್ ಬರೀಬೇಕಾದ್ರೆ ಯಾರು ಕಮೆಂಟ್ ಇಷ್ಟ ಆಗುತ್ತೆ ಆ ಕಮೆಂಟ್ಗೊಂದು ಲೈಕ್ ಕೊಡಿ, ಆಯಿತಾ. ಆಮೇಲೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ತುಂಬ ಜನಕ್ಕೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ನಾನು ಪ್ರತಿಯೊಂದು ಹಂತನ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಬನ್ನಿ ಇವಾಗ ಇಲ್ಲಿ ವಿಡಿಯೋ ನೋಡೋಣ. ಇದು ಒಂದು ಸ್ಟವ್ದು ವಿಡಿಯೋ ಆಗ್ತೆ. 10,000 ನೋಡಿ. ಹೀಗೆ ಎಲ್ಲ ವಿಡಿಯೋನೂ ನೋಡಿದ್ದೀರಾ. ಇದು ನನಗೆ ಅವಾರ್ಡ್ ಕೊಟ್ಟಿರೋದು 8,600. ಮತ್ತು ನನ್ನ ಮಗ ಜೀವಂತವಾಗಿದ್ದಾನ ಅಂತ ಒಂದು ವಿಡಿಯೋ ಮಾಡಿದ್ದೆ, 73,000 ಜನ ನೋಡಿದ್ದೀರಾ. ಹೀಗೆ ಪ್ರತಿಯೊಂದು ವೀಡಿಯೋನೂ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಮನೆಯಿಂದ ಹೊರಗೆ ಹಾಕಿದ್ರು ಅಂತ ಒಂದು ವಿಡಿಯೋ ಮಾಡಿದೆ, ಅದಕ್ಕೆ ಕಮೆಂಟ್ ನೋಡಿ ಎಷ್ಟು ಬಂದಿದೆ. ಇದಕ್ಕೆ ನೋಡಿ ಲೈಕು 1,300 ಬಂದಿದೆ. 73,000 ಜನ ನೋಡಿರೋದು.
1300 ಲೈಕ್ ಬಂದಿದೆ. ದಯವಿಟ್ಟು ಲೈಕ್ ಕೊಡಿ. ಅಷ್ಟು ಜನನು 83,000 ಜನ ನೋಡಿದ್ದೀರ. 1600 ಲೈಕ್ ಬಂದಿದೆ. ಮತ್ತು ನೋಡಿ ಇಲ್ಲೊಂದು ವೀಡಿಯೋ ಇದು 1,30,000 ವೀಡಿಯೋ ಇದು 1,30,000 ಜನ ವೀಡಿಯೋ ನೋಡಿದ್ದೀರಾ. ಲೈಕ್ ಬಂದಿರೋದು 2,600, 780 ಕಮೆಂಟ್ ಮಾಡಿದ್ದೀರಾ. ದಯವಿಟ್ಟು ವೀಡಿಯೋ ನೋಡಿ. ಇವಾಗ ಈ ವಿಡಿಯೋನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ನಂಬರ್ 1ನಲ್ಲಿದೆ ರ್ಯಾಂಕಿಂಗಲ್ಲಿ. ಮತ್ತು ಇದು CTR ಅಂತ ಹೇಳ್ತೀವಿ, ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ 7% ಇದೆ. 8 ಮೇಲಿದ್ದರೆ ಚೆನ್ನಾಗಿ ಓಡುತ್ತೆ. ಇದು ಪರವಾಗಿಲ್ಲ, 7%. ಇದೆಲ್ಲ ನಮಗೆ ಈ ಥರ ಗ್ರೀನ್ ಮಾರ್ಕ್ ಬರಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ 1,30,000 ಮೇಲೆ ಕ್ಲಿಕ್ ಮಾಡಿದ್ರೆ 1,30,000 ಜನ ನೋಡಿದ್ದಾರೆ ಇಷ್ಟರವರೆಗೂ. ಇದು ಎಷ್ಟು ದಿನ ಆಯಿತು ಅಪ್ಲೋಡ್ ಮಾಡಿ. ಮತ್ತು ನೋಡಿ ಅದಕ್ಕೆ ವಾಚ್ ಅವರು 11.4 ಆಗಿದೆ. 11,400 ವಾಚ್ ಅವರ್ ಆಗಿದೆ. ಸಬ್ಸ್ಕ್ರೈಬರ್ ಅದೊಂದೇ ವೀಡಿಯೋಗೆ 831 ಸಬ್ಸ್ಕ್ರೈಬರ್ ಬಂದಿದೆ. ಡಾಲರ್ ಆಗಿರೋದು ತೋರಿಸ್ತೀನಿ. ಅದೊಂದು ವೀಡಿಯೋದಷ್ಟೇ ಡಾಲರ್ ತೋರಿಸೋದು, ಬೇರೆ ವೀಡಿಯೋದೆಲ್ಲ ಡಾಲರ್ ತೋರಿಸಲ್ಲ ನಾನು. 68.9 ಡಾಲರ್ ಆಗಿದೆ. ಆಮೇಲೆ ಇದರಲ್ಲಿ ನೋಡಿ ಆಡಿಯನ್ಸ್ ಅಂತ ತೋರಿಸ್ತೀನಿ ನಾನು. ನೋಡಿ ಆಡಿಯನ್ಸ್ಗೆ ಹೋದರೆ ನೋಡಿ ಎಷ್ಟೆಷ್ಟು ವಯಸ್ಸಿನ ಜನ ನೋಡಿದ್ದಾರೆ, ಯಾವ ಏಜಿನವರು ಈ ವಿಡಿಯೋ ನೋಡಿದ್ದಾರೆ ಅಂತ ಇದೆ. ಜಾಸ್ತಿ ನೋಡಿರೋದು 45ರಿಂದ 54 ವರ್ಷದವರೇ ನೋಡಿರೋದು. ಥ್ಯಾಂಕ್ ಯು ಮಾ. ಹೆಣ್ಮಕ್ಳೇ ಜಾಸ್ತಿ ನೋಡಿರೋದು. ಹುಡುಗರು 23% ಅಷ್ಟೇ ನೋಡಿರೋದು. ಹೆಣ್ಮಕ್ಳು 76% ನೋಡಿದ್ದೀರಾ. ಅದು 45ರಿಂದ 54 ನನ್ನ ವಯಸ್ಸವರೇ ನೋಡಿದ್ದೀರಾ. ಥ್ಯಾಂಕ್ ಯು ಮಾ. ಇಂಡ್ಯಾದಲ್ಲಿ ನೋಡಿದಾರ, ಎಲ್ಲಿ ನೋಡಿದ್ದಾರೆ ಅಂತ ಇದೆ. ಮತ್ತು ನೋಡಿ ನಾಟ್ ಸಬ್ಸ್ಕ್ರೈಬರು, ದಯವಿಟ್ಟು ಇದನ್ನು ಗಮನಿಸಿ. ನಾಟ್ ಸಬ್ಸ್ಕ್ರೈಬರ್ 83%, ಸಬ್ಸ್ಕ್ರೈಬರು 16%. ಇಷ್ಟು ಜನನೂ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಂದು 5 ಲಕ್ಷದ ಮೇಲೆ ಸಬ್ಸ್ಕ್ರೈಬರ್ ಆಗೋಗುತ್ತೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೆ ಸಬ್ಸ್ಕ್ರೈಬರ್ ಮಾಡಿ. ಮತ್ತು ನೋಡಿ ಇವಾಗ ಬಂದೆ ನೋಡಿ, ನನ್ನ ಚಾನಲ್ನ ಈ ಥರ ಓಪನ್ ಮಾಡಿದಾಗ ನಿಮಗೆ ಸಬ್ಸ್ಕ್ರೈಬರ್ ಅಂತ ಇರುತ್ತೆ. ಆ ಸಬ್ಸ್ಕ್ರೈಬರ್ ಮೇಲೆ ಈಗ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ಆಲ್ ಅಂತ ಕೊಡಿ. ಆವಾಗ ನಿಮಗೆ ನಾನು ಏನು ವೀಡಿಯೋ ಹಾಕಿದ್ರು, ಏನು ಶಾರ್ಟ್ಸ್ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಇದು ಓಲ್ಡೆಸ್ಟು ನಾನು ಯಾವಾಗ ಯೂಟ್ಯೂಬು ಈ ಚಾನಲ್ ಶುರು ಮಾಡಿದೆ ಅಂತ ಇದೆ, 2 ವರ್ಷದ ಹಿಂದೆ. ಆಮೇಲೆ ತುಂಬ ಜಾಸ್ತಿ ಓಡಿರೋದು ವೀಡಿಯೋ ಯಾವುದು ಅಂತ ಪಾಪ್ಯುಲರ್ ಅಂತ ಕೊಟ್ಟರೆ ಅದು ಬರುತ್ತೆ. ನೋಡಿ ಇಲ್ಲೆಲ್ಲ ಇರುತ್ತೆ, ನೀವು ಅದನ್ನು ನೋಡ್ಬೋದು. ನಾನು ಹೇಳಿದ್ನಲ್ಲ ಈ ವಿಡಿಯೋ, ಇದ್ರದ್ದು ವೀಡಿಯೋ ನಾನು ತೋರಿಸ್ತೀನಿ. ಇದು ತೊಗೊಳ್ಳಿ, ಕಂಚಿ ಸೀರೆಯನ್ನು 1 ನಿಮಿಷದಲ್ಲಿ ಉಡಬಹುದು. ಆ ವಿಡಿಯೋದು ತೋರಿಸ್ತೀನಿ. ನಾನು ಹೇಳಿದ್ನಲ್ಲ ಈ ವಿಡಿಯೋ ಯಾವಾಗ ಬೇಕಾದರೂ ವೈರಲ್ ಆಗ್ಬೋದು ಅಂತ. ಈ ವಿಡಿಯೋದು ನಾನು ಇವಾಗ ಮಾರ್ಚಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತ ತೋರಿಸ್ತೀನಿ. ಇದು ವಿಡಿಯೋ ಅಪ್ಲೋಡ್ ಮಾಡಿರೋದು ನಾನು ಇಲ್ಲಿ ಗೊತ್ತಾಗುತ್ತೆ ನೋಡಿ. 1 ಇಯರ್ ಮುಂಚೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಅದರದ್ದು ತೋರಿಸ್ತೀನಿ. ಮತ್ತು ನೀವು ಒಂದು ವಿಡಿಯೋನ ಓಪನ್ ಮಾಡ್ತೀರಾ. ಹೀಗೆ ಓಪನ್ ಮಾಡಿದ್ಮೇಲೆ ನಾನು ಸೌಂಡ್ ಕೊಡಲ್ಲ. ಈಗ ಮಾಡಿದ್ಮೇಲೆ ಲೈಕ್ ಇಲ್ಲಿರುತ್ತೆ. ದಯವಿಟ್ಟು ಹೀಗೆ ಲೈಕ್ ಕೊಡಿ. ಲೈಕ್ ಕೊಟ್ಟ ಮೇಲೆ ಒಂದು ಕಮೆಂಟ್ ಮಾಡಿ. ನಿಮ್ಗೇನು ಖುಷಿ ಆಗುತ್ತೆ ಅದನ್ನು ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ ಕಮೆಂಟ್ ಇಷ್ಟ ಆಗುತ್ತೆ ಆ ಕಮೆಂಟ್ಗೆ ಈ ಥರ ಒಂದು ಇದು ಮಾಡಿ ಲೈಕ್ ಕೊಡಿ. ನೋಡಿ ಇಲ್ಲೊಂದು ತುಂಬ ಆರೋಗ್ಯಕರ ರೆಸಿಪಿ ಮಾಡಿ ತೋರಿಸಿ ಕೊಟ್ಟಿದ್ದೀರಾ ಅಮ್ಮ ಅಂತ ಬರೆದಿದ್ದಾರೆ. ಅದಕ್ಕೆ 147 ಲೈಕ್ ಬಂದಿದೆ. ಲೈಕ್ಗೆ ಅಷ್ಟು ಲೈಕ್ ಇದೆ. ಆ ಥರ ಒಂದು ಲೈಕ್ ಕೊಡಿ. ಆಮೇಲೆ ಇಲ್ಲಿ ಹೀಗೆ ಬಂದರೆ ಇಲ್ಲಿ ಹೈಪ್ ಅಂತಿರುತ್ತೆ. ಆ ಹೈಪ್ ಪಕ್ಕದಲ್ಲಿ ಲೈಕ್ ಪಕ್ಕ ಕಮೆಂಟ್ ಪಕ್ಕ ಹೈಪ್ ಅಂತ ಇರುತ್ತೆ. ಹೈಪ್ ಕೊಡಿ. ಯಾರ್ದಾದ್ರೂ ವೀಡಿಯೋಗಾಗಲಿ ಹೈಪ್ ಕೊಡಿ. ನಿಮ್ಗೇನಾದರೂ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು, ಯಾರಿಗೋ ಶೇರ್ ಮಾಡಬೇಕಂದ್ರೆ ಇಲ್ಲಿ ಆ್ಯರೋ ಮಾರ್ಕ್ ಇರುತ್ತೆ ಶೇರ್ ಅಂತ. ಆ ಶೇರ್ ಮೇಲೆ ಪ್ರೆಸ್ ಮಾಡಿದ್ರೆ ಈ ಥರ ಬರುತ್ತೆ. ನೀವು ಅವ್ರಿಗೆ
ಫೇಸ್ಬುಕ್ಕಲ್ಲೋ ಇಲ್ಲ ನಿಮಗೆ ಇದರಲ್ಲಿ ಯಾವುದ್ರಲ್ಲಾದರೂ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು. ಇಷ್ಟಿರುತ್ತೆ. ಮತ್ತು ಈ ವಿಡಿಯೋನ ಸೇವ್ ಮಾಡ್ಕೊಬೇಕಂದ್ರೆ ಸೇವ್ ಮಾಡ್ಕೊಳ್ಬೋದು. ಇಷ್ಟಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇದು ಸೀರೆ ಉಡೋದು ಅದು ಎಷ್ಟು ಓಡಿದೆ ಅಂತ ತೋರಿಸ್ತೀನಿ ನಾನೀಗ. ನೋಡಿ, ಇದು ತಗೊಳ್ಳಿ, ಕಂಚಿ ಸೀರೆಯನ್ನು ಒಂದೇ ನಿಮಿಷದಲ್ಲಿ ಉಡಬಹುದು ಅನ್ನೋ ವಿಡಿಯೋ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿಕೊಂಡೆ. ಇದು ಒಂದು ನಿಮಿಷ ಬ್ಯಾಕ್ ಹೋಗ್ತೀನಿ. 2 ನವಂಬರು 24ನೇ ಇಸ್ವಿ. ಅಲ್ಲಿಗೆ ವರ್ಷದ ಮೇಲೆ 4 ತಿಂಗಳಾಯಿತು ಈ ವಿಡಿಯೋ ಅಪ್ಲೋಡ್ ಮಾಡಿ ನಾನು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. 1,70,000 ಇದೆ. ಇಲ್ಲಿಗೆ ಬಂದು ನೋಡಿ, ಇಲ್ಲಿ ವಾಪಸ್ ಈಗ ಹೋದರೆ ಇವಾಗ ಮಾರ್ಚ್ ಇವತ್ತು 23ನೇ ತಾರೀಕು ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಮಾರ್ಚಲ್ಲಿ ಎಷ್ಟು ಜನ ನೋಡಿದ್ದಾರೆ ನೋಡಿ. ಹೋದ ತಿಂಗಳು ಬರೀ 292, 262, 319 ಇಷ್ಟೇ ನೋಡಿರೋದು. ಮಾರ್ಚಲ್ಲಿ 12,248 ಜನ ನೋಡಿದ್ದಾರೆ ಅಲ್ವಾ. ಅದಕ್ಕೆ ನಾನು ಹೇಳ್ತಿರೋದು, ವಿಡಿಯೋ ಯಾವತ್ತಿದ್ರೂ ನಿಮಗೆ ವೈರಲ್ ಆಗೇ ಆಗುತ್ತಲ್ಲ. ಒಂದಲ್ಲ ಒಂದು ದಿನ ವಿಡಿಯೋ ವೈರಲ್ ಆಗುತ್ತೆ. ಇದಾಗಲ್ಲ, ಲೈವು ವೈರಲ್ ಆಗಲ್ಲ. ಹಬ್ಬ ಅಂದರೆ ಒಬ್ಬರೋ ಇಬ್ಬರೋ ನೋಡ್ಬೋದು ಅಷ್ಟೇ ಹೊರತು. ನೋಡಿ, ನಾನು ಸಿಂಪಲಾಗಿ ನಾನು ಈಗ ತೋರಿಸ್ತಾ ಇರೋದು. ಆ ವಿಡಿಯೋಗೆ ನಂದು 1,70,000, 9,400 ವಾಚ್ ಅವರ್ ಆಗಿದೆ, 668. ಹಳೆ ವಿಡಿಯೋ ಬಿಡಿ ಇದು. ಈ ತಿಂಗಳೇ ನನಗೆ ಅದು ಅಷ್ಟಾಗಿದೆ. ಅದು ಆಡಿಯನ್ಸ್ ತೋರಿಸ್ತೀನಿ ನೋಡಿ. ನಾನು ಆಡಿಯನ್ಸ್ ತೋರಿಸ್ತೀನಿ. ಸಬ್ಸ್ಕ್ರೈಬರ್ ಮಾಡದೇ ಇರೋರೇ ಜಾಸ್ತಿ ನೋಡ್ತೀರಾ ನನ್ನ ವೀಡಿಯೋನ. ನಾಟ್ ಸಬ್ಸ್ಕ್ರೈಬರ್ 86%, ಸಬ್ಸ್ಕ್ರೈಬ್ ಮಾಡಿರೋರು 13%. ಎಲ್ಲ ವೀಡಿಯೋನೂ ಅದೇ ಥರ ನೋಡ್ತೀರಾ. ದಯವಿಟ್ಟು ನಾನು ಅದಕ್ಕೆ ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟು ಹೇಳ್ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಹೇಗೆ, ಲೈಕ್ ಮಾಡೋದು ಹೇಗೆ ಅಂತ. ಯಾರು ಈ ವಿಡಿಯೋ ನೋಡಿಲ್ಲ ನೋಡಿ. ಈ ಬೇಸಿಗೆಗಾಲಕ್ಕಂತೂ ಬೇಕೇ ಬೇಕು. ಯಾಕಂದರೆ ಎಲ್ರಿಗೂ ಸಣ್ಣ ಇದ್ದರೂ ದಪ್ಪ ಇದ್ದರೂ ತೊಡೆ ತಾಗಿ ಕುಯ್ಕೊಂಡು ಹೋಗುತ್ತೆ, ಉರಿ ಬರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಬಿಟ್ರೆ ಆರಾಮಾಗಿರ್ಬೋದು. ನಾನು ಸೀರೆ ಉಟ್ರಂತೂ ನನ್ನ ಹತ್ರ ಈ ಥರದ್ದು 3 ತೊಗೊಂಡಿದ್ದೀನಿ ನಾನು. ಇದನ್ನು ಹಾಕ್ಕೊಳ್ತೀನಿ ನೋಡಿ. ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಅದಕ್ಕಿನ್ನೂ ಇವಾಗ ಎಲ್ಲರೂ ಕಮೆಂಟ್ ಆಗ್ತಾಯಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.